ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಿಸ್ತೂಲ್ ಪರವಾನಗಿ ರದ್ದು ವಿಚಾರ ಬೆಂಗಳೂರು ಪೊಲೀಸರ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ನೀಡಿದೆ. ಪರವಾನಗಿ ರದ್ದು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು ದರ್ಶನ್ ಪರ ವಕೀಲರು. ದರ್ಶನ್ ಮೇಲೆ ಕೊಲೆ ಪ್ರಕರಣ ಬಾಕಿ ಇದೆ, ಹೀಗಾಗಿ ಪಿಸ್ತೂಲ್ ದುರುಪಯೋಗ ಮಾಡ್ತಾರೆ ಅಂತ ಪರವಾನಗಿ ರದ್ದು ಮಾಡಲಾಗಿತ್ತು. ಬೆಂಗಳೂರು ಪೊಲೀಸರು ಪರವಾನಗಿ ರದ್ದು ಮಾಡಿದ್ರು. ಇವತ್ತು ಅರ್ಜಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ನ್ಯಾಯಾಧೀಶರಾದಂತಹ ನಾಗಪ್ರಸನ್ನ ಪೀಠದಿಂದ ಮಧ್ಯಂತರ ತಡೆಯನ್ನ ಕೊಡಲಾಗಿದೆ. ಈ ಮೂಲಕ ನಟ ದರ್ಶನ್ಗೆ ಬಿಗ್ ರಿಲೀಫ್ ಕೊಟ್ಟಂತಾಗಿದೆ. ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಇದು ಸ್ಯಾಂಡಲ್ವುಡ್ ನಟ ದರ್ಶನ್ ಅವರಿಗೆ ಒಂದು ಕಡೆ ಕರ್ನಾಟಕ ಹೈಕೋರ್ಟ್ನಲ್ಲಿದ್ದ ದೊಡ್ಡ ಮಟ್ಟದ ಕಾನೂನು ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಅವರ ಗನ್ ಲೈಸೆನ್ಸ್ ಅಂದ್ರೆ ಶಸ್ತ್ರಾಸ್ತ್ರ ಪರವಾನಗಿ ಏನಿತ್ತು ಅದನ್ನ ಅಮಾನತುಗೊಳಿಸಿದ್ರು ಪೊಲೀಸರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪೊಲೀಸರು ಹೊರಡಿಸಿದ್ದ ಆದೇಶಕ್ಕೆ ನ್ಯಾಯಾಲಯ ತಡೆಯಾಜ್ಞೆಯನ್ನ ನೀಡಿದೆ. ಯಾಕಂತ ಹೇಳಿದ್ರೆ ನಟ ದರ್ಶನ್ ಅವರು 2008ರಿಂದಲೂ ಕೂಡ ಅಧಿಕೃತವಾಗಿ ಗನ್ ಲೈಸೆನ್ಸ್ ಅನ್ನ ಹೊಂದಿದ್ರು. ಇದರಲ್ಲಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಶಸ್ತ್ರಾಸ್ತ್ರವನ್ನ ಬಳಸದಿದ್ರು ಅಮಾನತು ಮಾಡೋದು ಸರಿಯಲ್ಲ ಅಂತ ವಾದವನ್ನ ಮಾಡಲಾಗಿತ್ತು. ಈ ವಾದವನ್ನ ಆಲಿಸಿದ ನ್ಯಾಯಾಲಯ ಈ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಜೈಲಿನಿಂದ ಬಿಡುಗಡೆಯಾದ ನಂತರ ದರ್ಶನ್ ಅವರ ಮೇಲೆ ಪೊಲೀಸರು ಕಠಿಣ ನಿಗಾವನ್ನು ಇಟ್ಟಿದ್ರು. ಅದರ ಭಾಗವಾಗಿಯೇ ಶಸ್ತ್ರಾಸ್ತ್ರ ಪರವಾನಗಿ ರದ್ದುಪಡಿಸೋದಕ್ಕೆ ಮುಂದಾಗಿದ್ರು. ಆದ್ರೆ ಈಗ ಹೈಕೋರ್ಟ್ ನೀಡಿರೋ ತಡೆಯಾಜ್ಞೆಯಿಂದ ದರ್ಶನ್ ಸದ್ಯಕ್ಕೆ ತಮ್ಮ ಗನ್ ಪರವಾನಗಿಯನ್ನ ಅಂದ್ರೆ ಅವ್ರ ಲೈಸೆನ್ಸ್ ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಅಂತಲೇ ಹೇಳ್ಬೋದು. ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಜಾಮೀನು ಸಿಕ್ಕ ಬಳಿಕ ಪೊಲೀಸರು ಅವರ ಗನ್ ಲೈಸೆನ್ಸ್ ಅನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ರು. ಈ ಕ್ರಮವನ್ನ ಪ್ರಶ್ನಿಸಿ ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠವು ಈ ಅರ್ಜಿಯ ವಿಚಾರಣೆ ನಡೆಸಿತು. ಪೊಲೀಸರ ಅಮಾನತು ಆದೇಶಕ್ಕೆ ತಡೆ ನೀಡಿರುವ ಪೀಠವು ದರ್ಶನ್ ಅವರಿಗೆ ಇದೀಗ ಸಮಾಧಾನ ತಂದಂತಾಗಿದೆ. ಒಂದು ಕಡೆ ಈಗಾಗಲೇ ಜೈಲಿನಲ್ಲಿದ್ದಾರೆ, ಅದರಲ್ಲೂ ಕೂಡ ಗನ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದಂತಹ ಆದೇಶವನ್ನ ಕುರಿತು ಪ್ರಶ್ನಿಸಿದ್ರು. ಯಾಕಂತ ಹೇಳಿದ್ರೆ 2008 ಕೂಡ ಇವರು ಗನ್ ಲೈಸೆನ್ಸ್ ಅನ್ನ ಹೊಂದಿದ್ದಾರೆ, ಗನ್ ಅನ್ನ ಹೊಂದಿದ್ದಾರೆ, ಆದ್ರೆ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಇವರು ಬಳಸಿಲ್ಲ ಅಂತ ಹೇಳಿ ಒಂದು ಮೊರೆ ಹೋಗಲಾಗಿತ್ತು ಹೈಕೋರ್ಟ್ಗೆ. ಅದರಿಂದ ಸದ್ಯಕ್ಕೆ ಇವರಿಗೆ ತಡೆಯಾಜ್ಞೆಯನ್ನ ಕೊಡಲಾಗಿದೆ.